ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಈ ಒಂದು ವಿಡಿಯೋದಲ್ಲಿ ಇವತ್ತಿನ ದಿನ ನಿಮಗೆಲ್ಲರಿಗೂ ಕೂಡ ನಿಮ್ಮ ಮಧ್ಯ ವಾರ್ಷಿಕ ಪರೀಕ್ಷೆಗೆ ಬೇಕಾಗಿರುವಂತಹ ಸಂಪೂರ್ಣವಾದ ಮಾಹಿತಿಯನ್ನು ನಾನು ಕೊಡ್ತಾ ಹೋಗ್ತೇನೆ. ಮೊದಲನೇದಾಗಿ ನಾವು ವಾರ್ಷಿಕ ಪರೀಕ್ಷೆಗೆ ಇರುವಂತಹ ಸಿಲೆಬಸ್ ಅಂದರೆ ಪಠ್ಯಕ್ರಮವನ್ನು ತಿಳಿದುಕೊಳ್ಬೇಕಾಗತ್ತೆ. ಒಳ್ಳೆಯ ಅಂಕಗಳನ್ನು ತೆಗಿಬೇಕು ಅಂದರೆ, ಯಾಕಂದರೆ ಎಕ್ಸಾಮ್ ಮೂಮೆಂಟಲ್ಲಿ ಅಥವಾ ಲಾಸ್ಟ್ ಮೂಮೆಂಟಲ್ಲಿ ಎಕ್ಸಾಮ್ ಬರೆಯುವ ಸಮಯದಲ್ಲಿ ಹಿಂದಿನ ದಿನ ಅದನ್ನು ಹುಡುಕೋಕ್ಕಿಂತ ಮುಂಚಿತವಾಗಿಯೇ ಸಂಪೂರ್ಣವಾದ ಜ್ಞಾನವನ್ನು ಇಟ್ಟುಕೊಳ್ಳಿ. ಮೊದಲನೇದಾಗಿ ಮಧ್ಯವಾರ್ಷಿಕ ಪರೀಕ್ಷೆ ಪ್ರಥಮ ಕಿರು ಪರೀಕ್ಷೆಯ ಪಠ್ಯಕ್ರಮವು ಸೇರಿದಂತೆ ಅಂದರೆ ಅರ್ಥ ಏನು? ಇನ್ಕ್ಲೂಡಿಂಗ್ ಯುವರ್ ಫಸ್ಟ್ ಯೂನಿಟ್ ಟೆಸ್ಟ್ 1 ಸಿಲೆಬಸ್. ಏನು ನೋಡಿ, ಪ್ರಥಮ PUC ವಿದ್ಯಾರ್ಥಿಗಳೇ, ನಿಮಗೆ ಇದ್ದಂತಹ ಇದನ್ನು ಕೂಡ, ಯಾಕಂದರೆ ಮತ್ತೆ ಕನ್ಫ್ಯೂಷನ್ ಆಗಬಾರ್ದು ನಿಮಗೆ. ನೋಡಿ, ಈಗ ಪ್ರಥಮ PUC ಕನ್ನಡ 1 ಇಲ್ಲಿ ಪ್ರಥಮ ಕಿರು ಪರೀಕ್ಷೆ ಅಂತ ಏನು ಸಿಲೆಬಸ್ ಇತ್ತಲ್ವ, ಅದು ಕೂಡ ನಿಮಗೆ ಸಂಪೂರ್ಣವಾಗಿ ಯಾವುದೇ ಸಬ್ಜೆಕ್ಟ್ ಆಗಿರಲಿ ಸಂಪೂರ್ಣವಾಗಿ ಅದು ಕೂಡ ಇರುತ್ತೆ. ಅದರ ಜೊತೆಗೆ ಇನ್ನೂ ಕೆಲವೊಂದು ಪಾಠಗಳನ್ನು ಆ್ಯಡ್ ಮಾಡಲಾಗಿರುತ್ತೆ. ಫಾರ್ ಎಕ್ಸಾಂಪಲ್, ಕನ್ನಡದವರಿಗೆ ಈಗ ತೋರಿಸಿದಲ್ವ, ಅದಿಷ್ಟು ನಿಮಗೆ ಕಿರು ಪರೀಕ್ಷೆ ಇತ್ತಲ್ವ ಪ್ರಥಮ, ಅದಷ್ಟರ ಜೊತೆಗೆ ಪದ್ಯ 4, 5, 6, 7, 8 ಈ 5 ಪದ್ಯಗಳು ಕೂಡ ಇರುವಂಥದ್ದು. ಹಾಗೂ ಗದ್ಯ ಭಾಗದಲ್ಲಿ ಶಾಸ್ತ್ರಿ ಮಾಸ್ತರ ಮತ್ತು ಮಕ್ಕಳು, ಹೌದಲ್ವ, ಬುದ್ಧ ಬಿಸಿಲು ನವನು ಅಂತ ಈ ಗದ್ಯ ಭಾಗದಲ್ಲಿ 4ನೇ ಪಾಠ 5ನೇ ಪಾಠ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಇದರ ಅರ್ಥವೇನು ಅಂದರೆ 1 to 5 ಸಂಪೂರ್ಣವಾಗಿ ಗದ್ಯ ಭಾಗ, ಪದ್ಯ ಭಾಗದಲ್ಲಿ 1 to 8 ಎಲ್ಲ ಪದ್ಯಗಳು, ನಾಟಕದಲ್ಲಿ ಬೋಳೆಶಂಕರನ ದೃಶ್ಯ 5, 6, 7, 8, 9 ಇನ್ಕ್ಲೂಡ್ ಆಗಿರುತ್ತೆ. ಇನ್ಕ್ಲೂಡ್ ಅಂದರೆ 1, 2, 3, 4 ಅದು ಕೂಡ ಇರುತ್ತೆ. ಇಷ್ಟು ನೆನಪಿರಲಿ. ಇದು ನಿಮ್ಮ ಕನ್ನಡದ ಮಧ್ಯವಾರ್ಷಿಕ ಪರೀಕ್ಷೆಯ ಪ್ರಥಮ PUC ಮಕ್ಕಳಿಗೆ ಇರುವಂತಹ ಸಿಲೆಬಸ್ ಆಗಿರುತ್ತೆ. ಈಗ ನಾವು ಲ್ಯಾಂಗ್ವೇಜಿಗೆ ಹೋಗುವ. ಯಾವುದು? ಇಂಗ್ಲೀಷು. ಇದು ಕಂಪಲ್ಸರಿ ಆಗಿರುವಂಥ ಸಬ್ಜೆಕ್ಟ್ ಪ್ರತಿಯೊಬ್ಬರಿಗೂ ಕೂಡ, ಆಯಿತಾ. ಇದರಲ್ಲಿ ಈಗ ಫಸ್ಟ್ ಯೂನಿಟ್ ಟೆಸ್ಟಿಗೆ ಬಹಳ ಜನಕ್ಕೆ ದಿ ಜೆಂಟ್ಲ್ಮನ್ ಆಫ್ ದಿ ಜಂಗಲ್, ದಿ ಸ್ಕೂಲ್ ಬಾಯ್ ಅರೌಂಡ್ ಎ ಮೆಡಿಸಿನಲ್ ಕ್ರೀಪರ್ ಹಾಗೂ ಓರೋಮೊನಿಷಮ್ ಎಲ್ಲ ಪಾಠಗಳು ಇದರ ಜೊತೆಗೆ ಇನ್ನೂ ಕೆಲವೊಬ್ಬರಿಗೆ ಇನ್ನೂ ಒಂದು ಸ್ವಲ್ಪ ಅಡಿಷ್ನಲ್ ಆಗಿ ಆ್ಯಡ್ ಇತ್ತು. ವರ್ಕ್ ಬುಕ್ ಕೂಡ ಅಷ್ಟೇ, ಹೌದಲ್ವಾ. ಈಗ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಮಿಡ್ ಟರ್ಮ್ ಎಕ್ಸಾಮ್ ಪೋರ್ಷನ್ ಇನ್ಕ್ಲೂಡಿಂಗ್ ಟೆಸ್ಟ್, ಇವರ ಫಸ್ಟ್ ಟೆಸ್ಟ್ ಪೋರ್ಷನ್ ಅಂತ ಇದೆ. ಇದರ ಅರ್ಥವೇನು? ನಿಮ್ಮ ಯೂನಿಟ್ ಟೆಸ್ಟ್ 1ಕ್ಕೆ ಏನು ಸಿಲೆಬಸ್ ಇತ್ತೋ ಅಲ್ಲಿಂದ ಹಿಡಿದು 9ನೇ ಪಾಠ ದಿ ಫಾರ್ಮರ್ಸ್ ವೈಫಿನವರೆಗೂ ಕೂಡ ನಿಮಗೆ ಮಿಡ್ ಟರ್ಮ್ ಎಕ್ಸಾಮ್ಗೆ ಇರುವಂತಹ ಸಿಲೆಬಸ್ ಆಗಿರುತ್ತೆ. ಆದರೆ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಸರಿಯಾಗಿ ಕೇಳ್ಕೊಳ್ಳಿ, ಆಯಿತಾ. ನಿಮಗೆಲ್ಲರಿಗೂ ಕೂಡ ನೋಡಿ, ಏನು ಮನಿ ಬ್ಯಾಂಡಸು, ಬಾಬರ್ ಅಲಿ, 5 ವಾಸ್ ಎ ಟ್ರೀ, ವಾಚ್ಮ್ಯಾನ್ ಆಫ್ ದಿ ಲೇಕ್ 99% 8 ಪಾಠಗಳು ಮಿಡ್ ಟರ್ಮ್ ಎಕ್ಸಾಮಿಗೆ ಕೊಡ್ತಾರೆ. ಯಾಕಂದರೆ ಮಿಡ್ ಟರ್ಮ್ ಎಕ್ಸಾಮ್ ಯಾವಾಗ, ಇದ್ರ ಬಗ್ಗೆ ಇನ್ನೊಂದು ವಿಡಿಯೋವನ್ನು ನಾನು ನಿಮಗೆ ಮಾಡಿ ಕೊಡ್ತೇನೆ. ಇನ್ ದ ಮಂತ್ ಆಫ್ ಅಕ್ಟೋಬರಲ್ಲಿ ಇರುವಂತಹ ಮಿಡ್ ಟರ್ಮ್ ಎಕ್ಸಾಮ್ ಆಗಿರುತ್ತೆ, ನಿಮ್ಮ ಬೇಸಿಗೆ ರಜೆಯ ನಂತರ. ಈಗ ವರ್ಕ್ ಬುಕ್ಕಲ್ಲಿ ಇರುವಂಥದ್ದು ಸಂಪೂರ್ಣವಾಗಿ ಗ್ರಾಮರ್, ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ ಏನಿದೆಯೋ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಪ್ರಿಪೋಸಿಷನ್ಸು, ವರ್ಬು, ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟು, ವರ್ಡ್ ಆರ್ಡರ್, ಕರೆಕ್ಷನ್ ಆಫ್ ಸೆಂಟೆನ್ಸ್, ಪ್ಯಾಸೇಜ್, ಇಂಟರ್ಪ್ರಿಟೇಷನ್ ಆಫ್ ಅಡ್ವರ್ಟೈಸ್ಮೆಂಟ್ ಆ್ಯಂಡ್ ಶೆಡ್ಯೂಲ್ಸ್, ಲೆಟರ್ ರೈಟಿಂಗ್, ಲ್ಯಾಂಗ್ವೇಜ್ ಫಂಕ್ಷನ್ಸ್. ಸರ್, ಇವೆಲ್ಲ ಏನು ಅರ್ಥ ಆಗ್ತಾ ಇಲ್ಲ ಅಂತಹ ವಿದ್ಯಾರ್ಥಿಗಳು ದಯವಿಟ್ಟು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ, ಅಂದರೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಿಮಗೆಲ್ಲರಿಗೂ ಕೂಡ ನಮ್ಮ ಇಂಗ್ಲೀಷಿನ ಸಂಪೂರ್ಣವಾಗಿ ಗ್ರಾಮರು, ಪ್ರಿಪೋಸಿಷನ್ ಅಂತ ಹಾಕಿ 3 ಲಿಂಕನ್ನು, ವರ್ಬ್ ಅಂತ ಹಾಕಿ 3 ಲಿಂಕನ್ನು ಕೊಟ್ಟಿರ್ತೇನೆ, ಆರ್ಟಿಕಲ್ಸ್ ಅಂತ ಹಾಕಿ ಕೊಟ್ಟಿರ್ತೇನೆ, ಹಾಗೂ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಇದರ ಒಂದು 3 ಲಿಂಕನ್ನು ಕೊಟ್ಟಿರ್ತೇನೆ, ಲೆಟರ್ ರೈಟಿಂಗು, ಲ್ಯಾಂಗ್ವೇಜ್ ಫಂಕ್ಷನ್ಸು, ಕರೆಕ್ಷನ್ ಆಫ್ ಸೆಂಟೆನ್ಸಸ್. ದಯವಿಟ್ಟು ನನ್ನ ವಿದ್ಯಾರ್ಥಿಗಳೇ, ಈ ಎಲ್ಲ ಲಿಂಕ್ಸ್ಗಳನ್ನು ಇವತ್ತಿನಿಂದಲೇ ಕ್ಲಿಕ್ ಮಾಡಿಕೊಂಡು ನೋಡಿಕೊಂಡು ತಾವುಗಳು ಒಳ್ಳೆಯ ಅಂಕಗಳನ್ನು ಪಡೆದುಕೊಳ್ಳಬಹುದಾಗಿದೆ. ಜೊತೆಗೆ ಈ ಎಲ್ಲ ಪಾಠಗಳು 1 to 9 ಅಂತ ಏನಿದೆಯೋ ಎಲ್ಲ ಪಾಠಗಳ ಲಿಂಕ್ಸ್ಗಳನ್ನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಡಿರ್ತೇನೆ. ಯಾಕಂದರೆ ವಿ ಫೋಕಸ್ ಮೋರ್ ಆನ್ ಅವರ್ ಇಂಗ್ಲೀಷ್ ಸಬ್ಜೆಕ್ಟ್. ನೋಡಿ, ನಾವು ಇಲ್ಲಿ ಫೋಕಸ್ ಮಾಡುತ್ತಿರುವಂಥದ್ದು ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಇಂಗ್ಲೀಷ್ ಆಗಿರುತ್ತೆ. ಯಾರೂ ಕೂಡ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ, ಹೆದರುವ ಅವಶ್ಯಕತೆ ಇಲ್ಲ, ಆಯಿತಾ. ಚಾಪ್ಟರ್ 1 to 9 ನಿಮ್ಗೆ ಏನು ಬೇಕು ಸಂಪೂರ್ಣವಾಗಿ ಇಂಪಾರ್ಟೆಂಟ್ ಕ್ವಶನ್ಸು ವಿತ್ ಆನ್ಸರು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಡಿರ್ತೇನೆ. ಈಗ ನಾವು ಹಿಂದಿ ಕಡೆಗೆ ಹೋಗುವ. ಇದು ಕೂಡ ನಿಮಗೆ ಆಪ್ಷನ್ ಸಬ್ಜೆಕ್ಟ್ ಆಗಿರುತ್ತೆ. ಕನ್ನಡ ತೆಗೆದುಕೊಂಡವ್ರು ಹಿಂದಿ ಇರಲ್ಲ, ಹಿಂದಿ ತಗೊಂಡವರಿಗೆ ಕನ್ನಡ ಇರಲ್ಲ. ಫಸ್ಟ್ ಕ್ವಾರ್ಟರ್ಲಿ ಟೆಸ್ಟ್ ಪೋರ್ಷನ್ನು ನೋಡಿ, ಮಿಡ್ ಟರ್ಮ್ ಎಕ್ಸಾಮ್ ಪೋರ್ಷನ್ ಅಂತ ಇದೆ. ಏನಂತ ಇದೆ ಕರೆಕ್ಟಾಗಿ ಓದ್ಕೊಂಬಿಡಿ. ನೋಡಿ, ಮಿಡ್ ಟರ್ಮ್ ಎಕ್ಸಾಮ್ ಪೋರ್ಷನಲ್ಲಿ ನಿಮಗೆಲ್ಲರಿಗೂ ಕೂಡ ಪ್ರೋಸ್ ಟೆಸ್ಟ್
ಫಸ್ಟ್ ಟೆಸ್ಟ್ ಪೋರ್ಷನ್ನು 4, 5, 6 ಇರುತ್ತೆ. ಇದರ ಅರ್ಥವೇನು ಅಂತ ಹೇಳಿದರೆ ಪ್ರೋಸ್ 1ನೆಯ ಪಾಠದಿಂದ ಹಿಡಿದು 6ನೆಯ ಪಾಠವರೆಗೂ ಕೂಡ ಸಂಪೂರ್ಣವಾಗಿ ನಿಮ್ಮ ಮಿಡ್ ಟರ್ಮ್ ಎಕ್ಸಾಮಿಗಿರುತ್ತೆ. ನಂತರದಲ್ಲಿ ಏನ್ಷಿಯಂಟ್ ಪೊಯೆಟ್ರಿ ಕೂಡ ಅಷ್ಟೇ 1, 2 ಆ್ಯಂಡ್ 3 ಇರುತ್ತೆ, ನೆನಪಿರಲಿ. ಯಾಕಂದರೆ ತಾವುಗಳು ನೋಡ್ಬೋದು ಇಲ್ಲಿ ಫಸ್ಟ್ ಟೆಸ್ಟ್ ಪೋರ್ಷನ್ ಆ್ಯಂಡ್ 3 ಅಂತ ಇದೆ. ಫಸ್ಟ್ ಟೆಸ್ಟ್ ಪೋರ್ಷನಲ್ಲಿ ನಿಮಗೆ 1, 2 ಇತ್ತು, ಈಗ 3 ಆ್ಯಡ್ ಆಗುತ್ತೆ, ಒಂದೊಂದು ಪಾಠಗಳು ಆ್ಯಡ್ ಆಗ್ತಾ ಹೋಗುತ್ತೆ. ಮಾಡರ್ನ್ ಪೊಯೆಟ್ರಿನಲ್ಲೂ ಕೂಡ 1, 2, 3 ಇತ್ತು, ಈಗ 4, 5 ಅದು ಕೂಡ ಆ್ಯಡ್ ಆಗುತ್ತೆ. ಮೀನ್ಸ್ 1 to 5 ಎಲ್ಲ ಮಾಡರ್ನ್ ಪೊಯೆಟ್ರಿ ಕೂಡ ಆ್ಯಡ್ ಆಗುತ್ತೆ. ನಂತರದಲ್ಲಿ ಲಾಸ್ಟಲ್ಲಿ ನಾನ್ ಡೀಟೇಲ್ಸ್ ಶಾರ್ಟ್ ಸ್ಟೋರೀಸ್ ಇದೆ ಅಲ್ವಾ, ಹೌದಲ್ವಾ, ಅದರಲ್ಲಿ 1, 2 ಇತ್ತು, ಈಗ 3 ಆ್ಯಡ್ ಆಗುತ್ತೆ. ಗ್ರಾಮರ್ ರಿಲೇಟೆಡ್ ಟು ಏನಿದು ಭಾಷಾಭ್ಯಾಸ ಅಂತ ಇದೆ. ನೋಡಿ ವಿದ್ಯಾರ್ಥಿಗಳೇ, ಸಂಪೂರ್ಣವಾದ ಗ್ರಾಮರ್ ಏನು ನಿಮ್ಮ ಆನ್ಯುವಲ್ ಎಕ್ಸಾಮಿಗಿದೆಯೋ ಅದು ನಿಮ್ಮ ಮಿಡ್ ಟರ್ಮ್ ಎಕ್ಸಾಮಿಗೂ ಕೂಡ ಇರುತ್ತೆ. ಧನ್ಯವಾದಗಳು. ಸಂಸ್ಕೃತದ ಒಂದು ಪೋರ್ಷನನ್ನು ನಾವು ನೋಡೋದಾದರೆ ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮಗೆ ನಿಮ್ಮ ಯೂನಿಟ್ ಟೆಸ್ಟ್ 1ರ ಪೋರ್ಷನ್ನಿನ ಜೊತೆಗೆ ಸಂಪೂರ್ಣವಾಗಿ ಮಿಡ್ ಟರ್ಮ್ ಎಕ್ಸಾಮಿನ ಪೋರ್ಷನ್ ಕೂಡ ತಾವುಗಳು ಇದರಲ್ಲೇ ನೋಡಿಕೊಳ್ಳಬಹುದಾಗಿದೆ. ಸಂಸ್ಕೃತ ನಿಮಗೆ ಚೆನ್ನಾಗಿ ಗೊತ್ತು, ತೆಗೆದುಕೊಂಡು ಓದುತ್ತಿರುವ ವಿದ್ಯಾರ್ಥಿಗಳು ಕನ್ನಡ ತಗೊಂಡ್ರೆ ಹಿಂದಿ ಇರಲ್ಲ, ಹಿಂದಿ ತಗೊಂಡವರಿಗೆ ಸಂಸ್ಕೃತ ಕನ್ನಡ ಇರಲ್ಲ, ಸಂಸ್ಕೃತ ತಗೊಂಡವರಿಗೆ ಕನ್ನಡ ಹಿಂದಿ ಇರಲ್ಲ, ಈ ರೀತಿಯಾಗಿ ಆಗಿರುವಂಥದ್ದು. ಧನ್ಯವಾದಗಳು. ಆಲ್ ದ ಬೆಸ್ಟ್. ಸಂಪೂರ್ಣವಾಗಿ ಇದರಲ್ಲಿ